ಹಸುವಿನ ಕೆಚ್ಚಲು ಕೊಯ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಹಿಂದೂಪರ ಸಂಘಟನೆಗಳು ಹೋರಾಟಗಾರರ ಆಕ್ರೋಶ ಭುಗಿಲೆದ್ದಿದ್ದು ಹಿಂದೂ ಸಂಘಟನೆಗಳು ಇಂದು ಪ್ರತಿಭಟನೆಗೆ ಕರೆ ಕೊಟ್ಟಿವೆ. ಹಸುವಿನ ಕೆಚ್ಚಲು ಕೊಯ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಕೇಳಿ ಬರ್ತಾ ಇದ್ದು ಈ ವಿಚಾರವನ್ನ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನಾಯಕರು. ಹಾಗಾಗಿ ಪ್ರತಿಭಟನೆಗೆ ಕೂಡ ಕರೆ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಹಿಂದೂ ಸಂಘಟನೆಗಳಿಂದ ಕರೆ ಕೊಟ್ಟಿರೋದು ಪ್ರತಿಭಟನೆಗೆ ಬಿಸಿ ಮುಟ್ಟಿಸೋದಿಕ್ಕೆ ಮುಂದಾಗಿದ್ದಾರೆ. ರಾಜ್ಯಾದ್ಯಂತ ವಿಚಾರದಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದು ಹಿಂದೂ ಪರ ಸಂಘಟನೆಗಳು ಕರೆ ಕೊಟ್ಟಿದೆ. ಈ ಹಸುವಿನ ಕೆಚ್ಚಲನ್ನ ಯಾವ ರೀತಿ ಆತ ಕೊಯ್ದಿದ್ದಾನೆ, ಆತನಿಗೆ ಮಾನವೀಯತೆ ಅನ್ನೋದೇ ಇಲ್ಲ, ಆತನನ್ನು ಅಷ್ಟೇ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಅನ್ನೋದೇ ಎಲ್ಲರ ಆಗ್ರಹವಾಗಿದ್ದು ಕುರಿತು ಪ್ರತಿಭಟನೆಯನ್ನ ನಿನ್ನೆ ಆರ್ ಅಶೋಕ್ ಅವರ ಒಂದು ನಿಯೋಗನೇ ಭೇಟಿ ಕೊಟ್ಟಿತ್ತು ಸ್ಥಳಕ್ಕೆ. ಅವರು ಕೂಡ ಆಗ್ರಹವನ್ನ ಮಾಡಿದ್ರು. ಏನ್ ಹೇಳಿದ್ರು ಅಂತ ಕೇಳೋಣ. ಇದ್ರ ಒಬ್ಬರು ಮಾಡಿರೋ ಕೃತ್ಯ ಅಂತ ನನಗನ್ಸಲ್ಲ. ಮನುಷ್ಯತ್ವ ಇರೋರು ಯಾರು ನಡ್ಕೊಳಕ್ ಸಾಧ್ಯ? ಮನುಷ್ಯತ್ವ ಇರೋಂಥವ್ರು ನಮ್ಮ ಅಧ್ಯಕ್ಷರು ಮಾತಾಡ್ದಂಗೆ ಯಾರೂ ನನ್ನ ಜೀವನದಲ್ಲಿ, ನಾನು ಸುಮಾರು 60 ವರ್ಷದ ಮೇಲೆ ಆಗಿದೆ, ನನ್ನ ಜೀವನದಲ್ಲಿ ಈ ಥರದ ಘಟನೆ ಯಾವತ್ತೂ ನೋಡಿಲ್ಲ. ಇವತ್ತು ಮಹಾಕುಂಭ ಮೇಳ ನಡೀತಾ ಇದೆ 144 ವರ್ಷಕ್ಕೆ. ಸಂಕ್ರಾಂತಿ ಇವತ್ತು ಹಿಂದೂಗಳಿಗೆ ಇದೊಂದು ಪವಿತ್ರ ಹಬ್ಬ. ವರ್ಷ ಪೂರ್ತಿ ಗೋವುಗಳು ನಮಗೆ ಅನ್ನ ಕೊಡುತ್ತೆ, ಹಾಲು ಕೊಡುತ್ತೆ, ಅದಕ್ಕೆ ಪೂಜೆ ಮಾಡೋ ಅಂಥ ಹಬ್ಬ. ಇವತ್ತು ಕಾಂಗ್ರೆಸ್ಸಿನ ಮುಖಂಡರು ಬಂದು ನಿನ್ನೆ ಗಲಾಟೆ ಮಾಡಿ ಒಡೆಯೋಕೆ ಬಂದಿದ್ದಾರೆ ಕರ್ಣನ್ನ. ತಗೋ 2 ಹಸು, ತಗೋ 2 ಹಸು ಅಂತ. ಅಷ್ಟು ಭಿಕ್ಷೆ ಬೇಡುವಂಥ ಸ್ಥಿತಿಯಲ್ಲಿ ಈ ಹಿಂದೂ ಸಮಾಜ ಇಲ್ಲ. ಅವರು ಒಂದು ಕೈಯಲ್ಲಿ ಕೊಡೋದು ಹಸುಗಳನ್ನ, ಇನ್ನೊಂದು ಕೈಯಲ್ಲಿ ಕಟ್ ಮಾಡೋದು. ಈ ರಸ್ತೆಯಲ್ಲಿ ನೋಡಿ 50 ದನ ಕಟ್ ಮಾಡಿದ್ದಾರೆ ಇವತ್ತು. ಈ ರಸ್ತೆಯಲ್ಲಿ ನೋಡ್ಕೊಂಡೋಗಿ ನೀವು, ದಾರಿ ಉದ್ದಕ್ಕೂ 50 ದನಗಳ ಕಟ್ ಮಾಡಿದ್ದಾರೆ, ರಾಶಿ ರಾಶಿ. ಒಂದು ಕೈಯಲ್ಲಿ ಕೊಡೋದು, ಒಂದು ಕೈಯಲ್ಲಿ ಕೊಲೆ ಮಾಡೋದು. ಇದು ಇವತ್ತು ನಾನು ಈ ಸರ್ಕಾರ ಕೇಳ್ತಾ ಇದ್ದೀನಿ, ನಿಮ್ಮ ಈ ಶಾಪ, ಗೋ ಶಾಪ, ಗೋವಿನ ಶಾಪ ತಗಲ್ದ್ರೆ ನಮ್ದು ಪುಣ್ಯಕೋಟಿ ನಾಡು, ನಮ್ದು ಕರ್ನಾಟಕ ಪುಣ್ಯಕೋಟಿ ನಾಡು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ ಅಂತ ಹೇಳದಂತ ಪುಣ್ಯಕೋಟಿಯ ನಾಡಿದು. ಇಲ್ಲೇ ಹಿಂಗೆ ಈ ದುರುಳರು ಜಿಹಾದಿಗಳು ಈ ಒಂದು ಕೆಲಸವನ್ನ ಮಾಡಿದರೆ ತರ್ಸಕ್ಕಾಗುತ್ತಾ? ಇದ್ರ